ಇನ್ವೆಸ್ಟಿಂಗ್ ಅಂತ ವರ್ಡ್ ಹೇಳಿದ ತಕ್ಷಣ ಆಟೋಮೆಟಿಕಲಿ ನಮ್ಮ ಗಮನ ಇದರ್ ಸ್ಟಾಕ್ ಮಾರ್ಕೆಟ್ ಇಲ್ಲ ಅಂದ್ರೆ ಫಿಕ್ಸೆಡ್ ರಿಟರ್ನ್ ಈ ರೀತಿಯಾದಂತಹ ಒಂದು ಅವಕಾಶಗಳ ಬಗ್ಗೆ ನಾವು ನೋಡ್ತಾ ಇರ್ತೀವಿ. ಬಟ್ ಇವತ್ತಿನ ಕಾಲಕ್ಕೆ ಮಾರ್ಕೆಟ್ ಅಲ್ಲಿ ಸುಮಾರು ರೀತಿಯಾದಂತಹ ಅವಕಾಶಗಳಿದೆ ಕಡಿಮೆ ರಿಸ್ಕ್ ಅಲ್ಲಿ ಬೆಟರ್ ರಿಟರ್ನ್ ನ ಜನರೇಟ್ ಮಾಡ್ತಕ್ಕಂತಹ ಒಂದು ಆಪ್ಷನ್ಸ್ ಗಳಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಆಪ್ಷನ್ಸ್ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು ಅತಿ ಕಡಿಮೆ ರಿಸ್ಕ್ ಅಲ್ಲಿ ಫಿಕ್ಸೆಡ್ ರಿಟರ್ನ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಪಡಿತಕ್ಕಂತಹ ಒಂದು ವಿಧಾನ ಬಾಂಡ್ಸ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಏನಿ ಬಾಂಡ್ಸ್ ಇನ್ವೆಸ್ಟಿಂಗ್ ಅಂದ್ರೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಇದರಿಂದ ಇರತಕ್ಕಂತಹ ವಿಚಾರಗಳೇನು, ಇದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅಟ್ ದ ಸೇಮ್ ಟೈಮ್ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇವತ್ತಿನ ಕಾಲಕ್ಕೆ ನೀವು ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೂಕ್ತ, ಎಲ್ಲ ವಿಚಾರಗಳನ್ನ ಹಂತ ಹಂತವಾಗಿ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ವಿಡಿಯೋನ ಕೊನೆಯವರೆಗೂ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಾಂಡ್ಸ್ ಇನ್ವೆಸ್ಟಿಂಗ್ ನಾವು ಏನಕ್ಕೆ ಇವತ್ತಿನ ಕಾಲಕ್ಕೆ ಕನ್ಸಿಡರ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಬಿಕಾಸ್ ಇನ್ವೆಸ್ಟಿಂಗ್ ಅಂದ್ರೆ ಸುಮಾರು ಆಪ್ಷನ್ಸ್ಗಳಿದೆ. ಯೂಶುವಲಿ ಸ್ಟಾಕ್ ಮಾರ್ಕೆಟ್ ಅಥವಾ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಆಪ್ಷನ್ಸ್ ಇರುತ್ತೆ, ವಿಚ್ ಈಸ್ ಗುಡ್. ಬಟ್ ಒಂದು ಪೋರ್ಟ್ಫೋಲಿಯೋ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಊಟ ಮಾಡ್ತೀವಿ ಅಂತಂದ್ರೆ ಬರೀ ರೈಸೇ ಇರಲ್ಲ, ಬರೀ ಸಾಂಬಾರೇ ಇರಲ್ಲ, ಬರೀ ರಸಮೇ ಇರಲ್ಲ. ಅದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ಗಳು, ವೆರೈಟೀಸ್ಗಳು ಇನ್ಕ್ಲೂಡ್ ಆದಾಗ ಮಾತ್ರ ಊಟ ಸಮಾಪ್ತಿ ಆಗುತ್ತೆ ಅಥವಾ ಊಟ ಸಂಪೂರ್ಣವಾಗಿ ನಮ್ಮ ಎದುರು ಕಡೆಗೆ ಇರುತ್ತೆ. ಸೊ ಪೋರ್ಟ್ಫೋಲಿಯೋ ಡೆವಲಪ್ಮೆಂಟ್ ಅಂತ ಬಂದಾಗ ಮಲ್ಟಿಪಲ್ ಆಪ್ಷನ್ಸ್ಗಳು ಇರಬೇಕಾಗುತ್ತೆ. ಅದರಲ್ಲಿ ಸೇಫ್ ವೇದಲ್ಲಿ ಒಂದು ಬಫರ್, ಫಾರ್ ಎಕ್ಸಾಂಪಲ್ ಒಂದು 100 ರೂಪೀಸ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, 20 ಅಥವಾ ಒಂದು 15-20% ಸೇಫ್ ಅಮೌಂಟನ್ನು ಸಪರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಇಲ್ಲ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಕೊಂಡು ನಮ್ಮ ಹತ್ರ ಒಂದು ಲಂಸಮ್ ಇದೆ, 1 ಲಕ್ಷ 2 ಲಕ್ಷ 5 ಲಕ್ಷ ಎನಿ ಒಂದು ಲಂಸಮ್ ಅಮೌಂಟ್ ಇದೆ, ಸೇಫ್ ವೇದಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಫಿಕ್ಸೆಡ್ ಆಗಿ ರಿಟರ್ನ್ ಜನರೇಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದಾಗ ಯೂಶುವಲಿ FD ಅಥವಾ RD ಈ ರೀತಿಯಂತ ಅವಕಾಶಗಳನ್ನ ಹುಡುಕ್ತಾ ಇರ್ತೀವಿ. ಬಟ್ ಈ ಸಿಚುವೇಶನ್ಸ್ಗಳಲ್ಲಿ ಬಾಂಡ್ಸ್ ಇನ್ವೆಸ್ಟಿಂಗ್ ಬಹಳ ಸ್ಪೆಸಿಫಿಕ್ ಆಗಿ ಫಿಟ್ ಆಗ್ತಕ್ಕಂಥದ್ದು. ಫಸ್ಟ್ ಆಫ್ ಆಲ್ ಬಾಂಡ್ಸ್ ಅಂದ್ರೆ ಏನು, ಯಾವ ರೀತಿ ಕೆಲಸ ಮಾಡುತ್ತೆ ಇದು ಅನ್ನೋದನ್ನ ಅರ್ಥ ಮಾಡ್ಕೊಂಬೋಣ. ಪರ್ಪಸ್ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಬಾಂಡ್ಸ್ ಇನ್ವೆಸ್ಟಿಂಗ್ ಇನ್ ಸಿಂಪಲ್ ಸೆನ್ಸ್ ಒಂದು ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂತಂದ್ರೆ, ಇಮ್ಯಾಜಿನ್ ನಿಮ್ಮ ಹತ್ರ ಒಂದು ಲಕ್ಷ ಇದೆ. ಸೊ ಆ 1 ಲಕ್ಷವನ್ನ ಖಾಲಿ ಇಡಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಅದನ್ನ ಒಂದ್ ಕಡೆ ಹೂಡಿಕೆ ಮಾಡಬೇಕು. ಬಟ್ ಇಂಟೆನ್ಷನ್ ಅದನ್ನ ಫಿಕ್ಸೆಡ್ ರಿಟರ್ನ್ ಜನರೇಟ್ ಮಾಡಬೇಕು, ಜಾಸ್ತಿ ರಿಸ್ಕ್ ಅನ್ನ ತಗೊಳ್ಳದೆ ಅಂತಕ್ಕಂಥ ಒಂದು ಇಂಟೆನ್ಷನ್ ನಿಮ್ಗಿದೆ ಅಂತಂದ್ರೆ ನಾನು ನಿಮ್ಗೆ ಒಂದು ಆಫರ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಒಂದೊಂದು ಕಂಪನಿ ಇದೆಯಪ್ಪ, ಆ ಕಂಪನಿಗೆ ಸಮ್ ಅಮೌಂಟ್ ಬೇಕಾಗಿದೆ ಇನ್ವೆಸ್ಟ್ಮೆಂಟ್ ಆಗಿ, ನೀನು ಆ 1 ಲಕ್ಷವನ್ನು ಕೊಡು. ಆ 1 ಲಕ್ಷಕ್ಕೆ ಬದಲಾಗಿ 7%, 8% ಬಡ್ಡಿ ಏನಿದೆಯೋ, ಯೂಶುವಲಿ ಬ್ಯಾಂಕ್ ಏನು ಆಫರ್ ಮಾಡುತ್ತೋ ಅದರ ಮೇಲೆಗೆ 1-2% ಮಾರ್ಜಿನ್ ಅಡಿಷನಲ್ ಕೊಟ್ಬಿಟ್ಟು ನಾನು ನಿಮ್ಗೆ ಇಂಟ್ರೆಸ್ಟ್ ಕೊಡ್ತೀನಿ ಅಂತಂದ್ರೆ ಆಬ್ವಿಯಸ್ಲಿ ನೀವು ಕೊಡ್ತೀರಾ. ಸೊ ಇಲ್ಲಿ ನೀವು ಕ್ವಶನ್ ಹುಟ್ಟಬಹುದು, ನಟರಾಜ್ ಈ ರೀತಿಯಾದ ಸಿಚುವೇಶನ್ಸ್ ಅಲ್ಲಿ ಇಸ್ ಇಟ್ ಸೇಫ್? ಫಸ್ಟ್ ಆಫ್ ಆಲ್ 2 ರೀತಿಯಾದಂತಹ ಒಂದು ಬಾಂಡ್ಸ್ಗಳು ಬರುತ್ತೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಬಟ್ ಇನ್ ಸಿಂಪಲ್ ಸೆನ್ಸ್ ಬಾಂಡ್ಸ್ ಅಥವಾ ಈ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನ ಸೆಕ್ಯೂರಿಟೀಸ್ ಅಂತ ಕರೀತಾರೆ. ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ಹಾಗೆ ಮ್ಯೂಚುವಲ್ ಫಂಡ್ಸ್ ಗಳನ್ನ ಸೆಬಿ ಮಾನಿಟರ್ ಮಾಡ್ತಾ ಇದೆಯೋ ಅದೇ ರೀತಿ ಬಾಂಡ್ಸ್ ಇನ್ವೆಸ್ಟಿಂಗ್ ಅನ್ನು ಕೂಡ, ಇನ್ಫ್ಯಾಕ್ಟ್ ಲಿಸ್ಟೆಡ್ ಬಾಂಡ್ಸ್ಗಳು ಯಾವ ರೀತಿ ಸ್ಟಾಕ್ಸ್ಗಳು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಅದೇ ರೀತಿ ಬಾಂಡ್ಸ್ಗಳು ಕೂಡ ಲಿಸ್ಟ್ ಆಗಿದೆ. ಈ ಬಾಂಡ್ಸ್ಗಳನ್ನ ಐದರ್ ಕಂಪನೀಸ್ಗಳು, ದೊಡ್ಡ ದೊಡ್ಡ ಕಂಪನೀಸ್ಗಳು ಅಥವಾ ಗೌರ್ಮೆಂಟೇ ಬಾಂಡ್ಸ್ಗಳನ್ನ ಕೊಡೋದ್ರ ಮೂಲಕ ಅಮೌಂಟ್ ಅನ್ನ ರೈಸ್ ಮಾಡ್ತಾರೆ. ಪರ್ಪಸ್ ಈಸ್ ಅವ್ರಿಗೆ ಹಣ ಬೇಕಾಗಿದೆ, ನಮ್ಮ ಒಬ್ಬ ಯೂಸರ್ ಪರ್ಸ್ಪೆಕ್ಟಿವ್ ಅಲ್ಲಿ ಹಣ ದುಡಿಬೇಕಾಗಿದೆ ಅಂತಂದಾಗ ನನ್ನ ಕಡೆಯಿಂದ ನಿಮ್ಗೊಂದು ಪೇಪರ್ ಕೊಡ್ತೀನಿ, ಆ ಪೇಪರ್ನ ಬದಲಾಗಿ 1 ಲಕ್ಷ ನಿಮ್ಮ ಕಡೆಯಿಂದ ಇಸ್ಕೋತೀನಿ. 2 ವರ್ಷದ ಒಂದು ಪೀರಿಯಡ್ ಅಂತ ಅನ್ಕೋಣ ಎಕ್ಸಾಂಪಲ್ಗೆ. 2 ವರ್ಷ ಆದಮೇಲೆ ಆ ಪೇಪರ್ನ ನನಗೆ ನೀವು ವಾಪಸ್ ಕೊಟ್ಟರೆ 1 ಲಕ್ಷವನ್ನು ನಿಮಗೆ ವಾಪಸ್ ಕೊಡ್ತೀನಿ. ಬಟ್ ಎಲ್ಲಿವರೆಗೂ ಆ 1 ಲಕ್ಷ ನಾನು ಯೂಸ್ ಮಾಡ್ತಾ ಇರ್ತೀನೋ ಅಥವಾ ಎಲ್ಲಿವರೆಗೂ ಆ ಬಾಂಡ್ ಪೇಪರ್ ನಿಮ್ಮ ಹತ್ರ ಇರುತ್ತೋ ವರ್ಷದಿಂದ ವರ್ಷಕ್ಕೆ ಸರ್ಟನ್ ಇಂಟ್ರೆಸ್ಟ್ ರೇಟ್ ಅಬೌವ್ ದ ಮಾರ್ಜಿನ್, ಯಾವ ಒಂದು ಫಿಕ್ಸೆಡ್ ಇಂಟ್ರೆಸ್ಟ್ ರೇಟ್ ಏನಿರುತ್ತೋ ನಮಗೆ ಯೂಶುವಲಿ ಬ್ಯಾಂಕಲ್ಲಿ ಸಿಗೋದು ಅದರ ಮೇಲೆ ಒಂದು ಮಾರ್ಜಿನ್ ಇಟ್ಬಿಟ್ಟು ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ದ ಪಾಯಿಂಟ್ ಟು ಬಿ ನೋಟೆಡ್ ಹಿಯರ್, ವೆರಿ ವೆರಿ ಇಂಪಾರ್ಟೆಂಟ್, ಇಂಟ್ರೆಸ್ಟ್ ರೇಟ್ಸ್ ಅಂತ ನಾನು ಏನು ಹೇಳಿದ್ನೋ, ಇಂಟ್ರೆಸ್ಟ್ ರೇಟ್ಸ್ ಯೂಶುವಲಿ ಯಾರು ಡಿಫೈನ್ ಮಾಡೋದು? RBI ಡಿಫೈನ್ ಮಾಡುತ್ತೆ. ಸೊ RBI ಹೇಳುತ್ತೆ ಕಾಲದಿಂದ ಕಾಲಕ್ಕೆ ಮಾನಿಟರ್ ಮಾಡಿಕೊಂಡು ಎಕನಾಮಿಕ್ ಸಿಚುವೇಶನ್ಸ್ಗಳನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ರೆಪೋ ರೇಟ್ ಅಂತ ಹೇಳ್ತಾರೆ. ಈ ರೆಪೋ ರೇಟನ್ನು ಬದಲಾಯಿಸ್ತಾ ಇರ್ತಾರೆ. ನಾವು ಬ್ಯಾಂಕ್ಸ್ಗಳಿಂದ ಸಾಲ ತಗೊಳ್ಳೋದೇ ಇರ್ಬೋದು ಅಥವಾ ಬ್ಯಾಂಕ್ಸ್ಗಳು ಬಡ್ಡಿ ಆಫರ್ ಮಾಡೋದೇ ಇರ್ಬೋದು, ಇಂಟ್ರೆಸ್ಟ್ ಆಫರ್ ಮಾಡೋದೇ ಇರ್ಬೋದು, ಇದೆಲ್ಲವೂ ಡಿಪೆಂಡ್ ಆಗ್ತಕ್ಕಂಥದ್ದು ರೆಪೋ ರೇಟ್ ಬೇಸಿಸ್ ಅಲ್ಲಿ. ಯೂಶುವಲಿ ಈ ಇಂಟ್ರೆಸ್ಟ್ ರೇಟ್ಸ್ ಏನಿರುತ್ತೋ, ಇಂಟ್ರೆಸ್ಟ್ ರೇಟ್ಸ್ ಹಾಗೆ ಬಾಂಡಿನ ಪ್ರೈಸಸ್ಗಳು ಒಂದಕ್ಕೊಂದಕ್ಕೆ ಉಲ್ಟಾಗಿ ರನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬಾಂಡ್ಸಿನ ಬೆಲೆಗಳು ಇನ್ಕ್ರೀಸ್ ಯಾವಾಗ ಆಗುತ್ತೆ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಆಗುತ್ತೆ. ಸಿಮಿಲರ್ಲಿ ಇಂಟ್ರೆಸ್ಟ್ ರೇಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾ ಇದೆ RBI ಅಂತ ಸಂದರ್ಭದಲ್ಲಿ ಬಾಂಡ್ಸಿನ ಬೆಲೆಯಲ್ಲಿ ಕುಸಿತ ಕಾಣುತ್ತೆ. ಸೊ ಹಾಗಾಗಿ ಯಾವಾಗ ಇಂಟ್ರೆಸ್ಟ್ ರೇಟ್ಸ್ಗಳು ಜಾಸ್ತಿ ಇರುತ್ತೋ, ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ಬಾಂಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಯೂಶುವಲಿ ನಾರ್ಮಲಿ ಅವ್ರು ಏನು ಒಂದು ಆಫರ್ ಕೊಡ್ತಾ ಇರ್ತಾರೋ ಆ ಇಂಟ್ರೆಸ್ಟ್ ರೇಟ್ಸ್ಗಿನ್ನ ಅಥವಾ ಆ ಬಡ್ಡಿಗಿನ್ನ ಜಾಸ್ತಿ ಬಡ್ಡಿ ನಮಗೆ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸಿಮಿಲರ್ಲಿ ಯಾವಾಗ ಇಂಟ್ರೆಸ್ಟ್ ರೇಟ್ಸ್ಗಳು ತುಂಬಾ ಕಡಿಮೆ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ಕಡಿಮೆ ಎಕ್ಸ್ಪೋಜರ್ ಇಟ್ಕೊಳ್ಳಿದ್ರೆ ಒಳ್ಳೆಯದು. ಬಿಕಾಸ್ ಒಂದು ಫಿಕ್ಸೆಡ್ ರೇಟ್ ಅಂತ ನಮಗಿರುತ್ತೆ. ಅಡಿಷನಲ್ ಬೆನಿಫಿಟ್ ಏನಿರುತ್ತೋ ನಮಗೆ ಇಂಟ್ರೆಸ್ಟ್ ರೇಟ್ಸ್ಗಳು ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ನಾವು ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ನಮಗೆ ಸಿಗುತ್ತೆ. ಸೊ ಇವಾಗ
ಇವಾಗ ಪ್ರಶ್ನೆ ಹುಡ್ತಾ ಇರ್ಬೋದು ನಿಮಗೆ, ಇನ್ವೆಸ್ಟಿಂಗ್ ಬಾಂಡ್ಸ್ ಇನ್ವೆಸ್ಟಿಂಗ್ ಎಲ್ಲೆಲ್ಲಿ ನಾನು ಮಾಡ್ಬೋದು ಅನ್ನೋದಕ್ಕೆ ಮಲ್ಟಿಪಲ್ ಆಪ್ಷನ್ಸ್ಗಳಿದೆ. ಅದರಲ್ಲಿ ಒನ್ ಆಫ್ ದ ಆಪ್ಷನ್ಸ್ ನೀವು ಟ್ರೈ ಮಾಡ್ಬೋದು. ವಿಂಟ್ ವೆಲ್ತ್ ಅಂತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಏನಿದೆಯೋ ಬಾಂಡ್ಸ್ ಇನ್ವೆಸ್ಟಿಂಗ್ ಅನ್ನ ಬಹಳ ಸರಳವಾಗಿ ಮಾಡಿದೆ. ಬಿಕಾಸ್ ಮುಂಚೆ ಎಲ್ಲ ತುಂಬಾ ದೊಡ್ಡ ದೊಡ್ಡ ಅಮೌಂಟ್ ಇರೋರಿಗೆ ಮಾತ್ರ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇತ್ತು. ಇವತ್ತಿನ ಕಾಲಕ್ಕೆ ರಿಟೇಲರ್ಸ್ ವರ್ಗು ಕೂಡ ಬಾಂಡ್ಸ್ ಅನ್ನ ಇನ್ವೆಸ್ಟಿಂಗ್ ಗೆ ತಲುಪಿಸ್ತಾ ಇದೆ ಈ ರೀತಿಯಾದಂತಹ ಒಂದು ಪ್ಲಾಟ್ಫಾರ್ಮ್ಸ್ ಗಳು. ಇವನ್ 1000 ರೂಪೀಸ್ ಇದ್ರೂ ಕೂಡ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮೂಲಕ ನೀವು ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ವಿಂಟ್ ವೆಲ್ತ್ ಅಲ್ಲಿ ಲಿಸ್ಟ್ ಆಗಿರತಕ್ಕಂತಹ ಪ್ರತಿಯೊಂದು ಬಾಂಡ್ಸ್ ಗಳು ಕೂಡ ಕಾಲ ಕಾಲಕ್ಕೆ ಆಡಿಟ್ ಮಾಡ್ತಾರೆ ಕ್ವಾರ್ಟರ್ಲಿ ಬೇಸಿಸ್ ಅಲ್ಲಿ. ಹಾಗೆ NSE BSE ಎಕ್ಸ್ಚೇಂಜ್ ಅಲ್ಲಿ ಲೀಸ್ಟ್ ಆಗಿರತಕ್ಕಂತಹ ಸೆಬಿ ಮಾನಿಟರ್ಡ್ ಬಾಂಡ್ಸ್ ಗಳು ಮಾತ್ರ ಇಲ್ಲಿ ನಿಮಗೆ ಸಿಗುತ್ತೆ. UPI ಅಥವಾ ನೆಟ್ ಬ್ಯಾಂಕಿಂಗ್ ಯಾವುದೇ ಒಂದು ಆಪ್ಷನ್ ಮೂಲಕನೂ ಕೂಡ ಡೈರೆಕ್ಟ್ ಆಗಿ ಬಾಂಡ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೆ ಒಂದೇ ಕಡೆಗೆ ಮಾನಿಟರ್ ಕೂಡ ಮಾಡಬಹುದಾಗಿರುತ್ತೆ. ಇದಷ್ಟೇ ಅಲ್ಲ, ವಿಂಟ್ ವೆಲ್ತ್ ಖುದ್ದಾಗಿ ತಾನೇ 2% ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಪ್ರತಿಯೊಂದು ಲಿಸ್ಟೆಡ್ ಬಾಂಡ್ಸ್ ಯುರೋಪ ಪ್ಲಾಟ್ಫಾರ್ಮ್ ಅಲ್ಲಿ ಲಿಸ್ಟ್ ಆಗಿರತಕ್ಕಂತಹ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳನ್ನ ಬಿಟ್ಟು ಬಾಂಡ್ಸ್ ಇನ್ವೆಸ್ಟಿಂಗ್ ಗೆ ನೀವು ನೋಡ್ತಿದ್ದೀರಾ ಅಂತಂದ್ರೆ ದಿಸ್ ಇಸ್ ಒನ್ ಆಫ್ ದ ಆಪ್ಷನ್ಸ್. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಾನು, ಅಥವಾ ಪಿನ್ಡ್ ಕಮೆಂಟ್ ಅಲ್ಲಿ ಇರುತ್ತೆ. ಈ ವಿಡಿಯೋ ಆದ್ಮೇಲೆ ಒಂದ್ಸತಿ ನೀವು ಚೆಕ್ ಮಾಡಬಹುದು. ಸರಿ ಸರ್, ಬಾಂಡ್ಸ್ ಯಾವ ರೀತಿ ಅರ್ಥ ಆಯ್ತು ನನಗೆ. ಇವಾಗ ಬರ್ತಕ್ಕಂತಹ ಪ್ರಶ್ನೆ, ಬಾಂಡ್ಸಿನ ವಿಧಗಳು ಯಾವ್ಯಾವ್ದಿದೆ. 2 ರೀತಿಯಾದಂತಹ ಬ್ರಾಡರ್ ಕ್ಯಾಟಗರೀಸ್ ಗಳು ಬರುತ್ತೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಕಾರ್ಪೊರೇಟ್ ಬಾಂಡ್ಸ್ ಅಂತ ಕರೀತಾರೆ. ಇನ್ನೊಂದು ಗವರ್ನಮೆಂಟ್ ಬಾಂಡ್ಸ್. ಕಾರ್ಪೊರೇಟ್ಸ್ ಗಳು ಸಚ್ ಆಸ್ ಬಿಗ್ ಕಂಪನೀಸ್ ಗಳು ಏನಿದೆಯೋ ಅವರಿಗೆ ಬೇಕಾದಂತಹ ಒಂದು ಅಮೌಂಟಿನ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡ್ಕೊಳ್ಳುತ್ತೆ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡೋದ್ರ ಮೂಲಕ. ಸೊ ಇದಕ್ಕೆ ಅವ್ರಿಗೂ ಕೂಡ ಅವಕಾಶ ಇರುತ್ತೆ. ಸೆಕ್ಯೂರಿಟೀಸ್ ಇಶ್ಯೂ ಮಾಡೋದು ಅಂತ ಹೇಳ್ತಾರೆ, ಅವ್ರಿಗೂ ಅವಕಾಶ ಇರುತ್ತೆ. ಹಾಗೆ ಸೆಕ್ಯೂರಿಟೀಸ್ ಗಳನ್ನ ಪ್ರಾಪರ್ ಲೀಗಲ್ ವೇದಲ್ಲಿ ಪರ್ಚೇಸ್ ಅಂಡ್ ಸೆಲ್ ಮಾಡ್ಲಿಕ್ಕೆ ಅವಕಾಶಗಳು ಕೂಡ ದೊರೆಯುತ್ತೆ. ಅವ್ರಿಗೆ ಅಮೌಂಟ್ ಸಿಗುತ್ತೆ, ಅಮೌಂಟಿನ ಪರವಾಗಿ ಅವರು ಇಂಟ್ರೆಸ್ಟ್ ರೇಟ್ ಅನ್ನ ಕೊಡ್ತಾರೆ. ಕಾರ್ಪೊರೇಟ್ ಬಾಂಡ್ಸ್ ಅಂತ ಕರೀತಾರೆ. ಇದರಲ್ಲಿ ಸೇಫ್ಟಿ ರೇಟಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಕಾರ್ಪೊರೇಟ್ ಬಾಂಡ್ ಅನ್ನ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ AAA ರೇಟೆಡ್ ಅಂತ ಹೇಳ್ತಾರೆ. ಸೊ ರೇಟಿಂಗ್ ಏಜೆನ್ಸೀಸ್ ಗಳು ಕೊಡುತ್ತೆ ಬಾಂಡ್ಸ್ ಗಳಿಗೆ ಬೇಸ್ಡ್ ಆನ್ ದ ರಿಸ್ಕ್ ಇನ್ವಾಲ್ವ್ಡ್. ರಿಸ್ಕ್ ಜಾಸ್ತಿ ಇದೆ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ರ್ಯಾಂಕಿಂಗ್ ಏನಿರುತ್ತೋ ಕಡಿಮೆ ಇರುತ್ತೆ. AAA ರೇಟೆಡ್ ಹೈಯೆಸ್ಟ್ ರ್ಯಾಂಕಿಂಗ್ ಅಂತ ಹೇಳ್ತಾರೆ. AA ರೇಟೆಡ್ ಒಂದು ಮಾಡರೇಟ್ ಸೇಫ್ಟಿ ಇನ್ಕ್ಲೂಡ್ ಮಾಡೋದಾದ್ರೆ, BBB ಅಥವಾ ಅದಕ್ಕಿಂತ ಕೆಳಗಡೆಗಿದೆ ಅಂತಂದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ರಿಸ್ಕ್ ಜಾಸ್ತಿ ಇರೋ ಹತ್ರ ನಿಮಗೆ ರಿಟರ್ನ್ ಕೂಡ ಜಾಸ್ತಿ ಕೊಡ್ತಕ್ಕಂತಹ ಒಂದು ಪೊಟೆನ್ಶಿಯಲ್ ಇರುತ್ತೆ ಬಾಂಡ್ಸ್ಗಳು. ಕಾರ್ಪೊರೇಟ್ ಬಾಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಕಾರ್ಪೊರೇಟ್ ಬಾಂಡ್ ಗೆ ಸಂಬಂಧಪಟ್ಟಿರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಗಳಿದೆ. ಇಲ್ಲಿ ಕಾಣಿಸ್ತಾ ಇರಬಹುದು ಲಿಸ್ಟ್. ನಿಮಗೆ ಯಾವುದೇ ರೀತಿ ಅಂತ ರೆಕಮೆಂಡೇಶನ್ಸ್ ಅಲ್ಲ, ಬಟ್ ಖುದ್ದಾಗಿ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಿ. ಪರ್ಸನಲಿ ನಮ್ಮ ಕಡೆಯಿಂದ ಸಪರೇಟ್ ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ಇನ್ ಡೆಪ್ತ್ ರಿವ್ಯೂ ಇರತಕ್ಕಂತಹ ಒಂದು ಸೀರೀಸ್ ಅನ್ನ ನಾವು ಸ್ಟಾರ್ಟ್ ಮಾಡಿರ್ತೀವಿ. ಅದರಲ್ಲೂ ಕೂಡ ಸಪರೇಟ್ ಆಗಿ ಇನ್ನೊಂದು ವಿಡಿಯೋ ಬರೋಕ್ ಹೋಗ್ತಾ ಇದೆ. ಬೇಸಿಕಲಿ ಬಾಂಡ್ಸ್ ಗಳ ರಿಲೇಟೆಡ್ ಇರ್ಬೋದು ಅಥವಾ ಬೇರೆ ಒಂದು ಮ್ಯೂಚುವಲ್ ಫಂಡ್ಸ್ ಗಳ ಡೀಟೇಲ್ ರಿವ್ಯೂಸ್ ಗಳನ್ನ ಆ ಒಂದು ಸೀರೀಸ್ ಮೂಲಕ ನಾವು ಮಾಡ್ತಾ ಇರತಕ್ಕಂಥದ್ದು. ಮಿಸ್ ಮಾಡ್ಕೊಳ್ಬಾರ್ದು ನಮ್ಮ ಕಡೆಯಿಂದ ಯಾವುದೇ ಅಪ್ಡೇಟ್ಸ್ ಗಳನ್ನ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಎರಡನೇದಾಗಿ ಬರ್ತಕ್ಕಂಥದ್ದು ಗವರ್ನಮೆಂಟ್ ಸೆಕ್ಯೂರಿಟೀಸ್. ವೆರಿ ಇಂಪಾರ್ಟೆಂಟ್. ಇವತ್ತಿನ ಕಾಲಕ್ಕೆ ಮಲ್ಟಿಪಲ್ ಚಾನಲ್ಸ್ ಗಳ ಮೂಲಕ ಗವರ್ನಮೆಂಟ್ ಬಾಂಡ್ಸ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು. ಯಾವ ರೀತಿ ಕಾರ್ಪೊರೇಟ್ಸ್ ಗಳನ್ನ ರನ್ ಮಾಡ್ಲಿಕ್ಕೆ ಅಥವಾ ಬಿಸ್ನೆಸ್ ಗಳನ್ನ ರನ್ ಮಾಡ್ಲಿಕ್ಕೆ ಅವರಿಗೆ ಹಣ ಬೇಕು, ಗವರ್ನಮೆಂಟ್ ಅನ್ನ ಎಫಿಷಿಯಂಟ್ ಆಗಿ ರನ್ ಮಾಡೋದಕ್ಕೆ ಒನ್ ಆಫ್ ದ ಆಪ್ಷನ್ಸ್ ಗವರ್ನಮೆಂಟ್ ಉಪಯೋಗಿಸಿಕೊಳ್ಳುತ್ತೆ. ಈ ರೀತಿಯಾದಂತಹ ಬಾಂಡ್ ಪೇಪರ್ಸ್ ಗಳನ್ನ ಕೊಡೋದ್ರ ಮೂಲಕ ಹಣವನ್ನ ರೈಸ್ ಮಾಡ್ತಾರೆ. ಆ ಹಣದ ಅಪೋಸಿಟ್ಗೆ ಅಥವಾ ಬಾಂಡಿನ ಅಪೋಸಿಟ್ಗೆ ಇಂಟ್ರೆಸ್ಟ್ ರೇಟ್ ಅನ್ನ ಕೊಡ್ತಾ ಇರ್ತಾರೆ ಕಾಲಕ್ಕೆ. ಸಿಮಿಲರ್ ಬಾಂಡ್ಸ್ ವರ್ಕ್ ಆಗೋ ರೀತಿ ಸೇಮೇನೆ, ಬಟ್ ಗವರ್ನಮೆಂಟ್ ಕಡೆಯಿಂದ ಈ ಒಂದು ಪರ್ಟಿಕ್ಯುಲರ್ ಬಾಂಡ್ಸ್ಗಳು ಇಶ್ಯೂ ಆಗ್ತಾ ಇರೋದ್ರಿಂದ ಕನ್ಸಿಡರಿಂಗ್ ಟು ಕಾರ್ಪೊರೇಟ್ ಬಾಂಡ್ಸ್ ಇದರಲ್ಲಿ ರಿಸ್ಕ್ ಅಂತಕ್ಕಂಥದ್ದು ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಕಂಪೇರಿಂಗ್ ಟು ದ ಕಾರ್ಪೊರೇಟ್ ಬಾಂಡ್ಸ್ ಇದರಲ್ಲಿ ರಿಟರ್ನ್ ಕೂಡ ನಮಗೆ ಕಡಿಮೆ ಸಿಗುತ್ತೆ. ಅಂಡ್ ಇನ್ಫ್ಯಾಕ್ಟ್ ವರ್ಚುವಲ್ ಲೆವೆಲ್ ಅಲ್ಲಿ ಹೇಳ್ತೀವಿ ಅಂತಂದ್ರೆ ರಿಸ್ಕ್ ಫ್ರೀ ಅಂತ ಹೇಳ್ಬೋದು ನಾವು ಇದನ್ನ ಇನ್ ಮೋಸ್ಟ್ ಆಫ್ ದ ಕೇಸಸ್. ಬಿಕಾಸ್ ಗವರ್ನಮೆಂಟ್ ಕಡೆಯಿಂದಾನೇ ಇಶ್ಯೂ ಆಗ್ತಾ ಇರೋದ್ರಿಂದ ಬಾಂಡ್ ಗವರ್ನಮೆಂಟ್ ಬ್ಯಾಂಕ್ ರಪ್ಟ್ ಆಗ್ತಕ್ಕಂಥ ಪೊಟೆನ್ಶಿಯಲ್ ಅಥವಾ ಒಂದು ಪಾಸಿಬಿಲಿಟೀಸ್ಗಳು ಎಷ್ಟಿದೆ ನೀವು ಕೇಳ್ಕೊಳ್ಬಹುದು. ಸೊ ಚಾನ್ಸಸ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಚಾನ್ಸಸ್ ಆರ್ ವೆರಿ ರೇರ್. ಒನ್ ಆಫ್ ದ ಸೇಫೆಸ್ಟ್ ಬಾಂಡ್ಸ್ ಅಂತ ಹೇಳ್ತಾರೆ ಗವರ್ನಮೆಂಟ್ ಬಾಂಡ್ಸ್ ಗಳನ್ನ. ಇದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಮಲ್ಟಿಪಲ್ ಆಪ್ಷನ್ಸ್ ಗಳು ನಮಗೆ ಸಿಗುತ್ತೆ. ಒಂದು RBI ರಿಟೇಲ್ ಡೈರೆಕ್ಟ್ RBI ಅವರ ಆಪಿನ ಮೂಲಕನೇ ಈ ಬಾಂಡ್ಸ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು. ಒನ್ ಆಫ್ ದ ಸೇಫೆಸ್ಟ್ ಆಪ್ಷನ್ಸ್ ಅಂತ ಹೇಳ್ಬೋದು ಇದನ್ನ ಬಗ್ಗೆ ಸಪರೇಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡಕ್ ಹೋಗ್ತೀನಿ, ಅಥವಾ ಅದ್ರ ಬಗ್ಗೆ ಡೀಟೇಲ್ ಟ್ಯುಟೋರಿಯಲ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ. ನಿಮ್ಗೆ ಆಸಕ್ತಿ ಇದೆ ಅಂತಂದ್ರೆ RBI ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಎರಡನೇ ಆಪ್ಷನ್ ಏನಿದೆಯೋ, ಇಮಿಡಿಯೇಟ್ಲಿ ನಾಳೆನೇ ನನ್ನ ಜರ್ನಿ ಸ್ಟಾರ್ಟ್ ಮಾಡಬೇಕು ನಟರಾಜ್, ಗವರ್ನಮೆಂಟ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥವ್ರಿಗೆ ಒನ್ ಆಫ್ ದ ಫೇಮಸ್ ಆಪ್ಷನ್ಸ್, ಇದ್ರ ಬಗ್ಗೆ ತುಂಬಾ ಕಡೆಗೆ ನಾನು ಮಾತಾಡಿರ್ತಕ್ಕಂಥದ್ದು ಗಿಲ್ಟ್ ಫಂಡ್ ಅಂತ ಕರೀತಾರೆ. ಗಿಲ್ಟ್ ಫಂಡ್ ಇಸ್ ಬೇಸಿಕಲಿ ಗವರ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಇದೆ, ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದೀರಾ, ಆ ಹಣವನ್ನು ಅವರು ಗವರ್ಮೆಂಟ್ ಫಂಡ್ಸ್ ಗಳಲ್ಲಿ ಅಥವಾ ಗವರ್ಮೆಂಟ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ರಿಟರ್ನ್ ಅನ್ನ ಜನರೇಟ್ ಮಾಡ್ತಾರೆ. ಸೊ ನಮ್ಮ ಕಡೆಯಿಂದ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಗಿಲ್ಟ್ ಮ್ಯೂಚುವಲ್ ಫಂಡ್ ಅಥವಾ ಗಿಲ್ಟ್ ETF ಗಳು, ಇದರ ಲೀಸ್ಟ್ ಏನಿದೆ ನಾನು ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬಹುದು ನಿಮಗೆ. ಸಿಂಪಲ್ ಸೆನ್ಸ್, ಈ ಮ್ಯೂಚುವಲ್ ಫಂಡ್ ಅಥವಾ ETF ಅಲ್ಲಿ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ಸೇಫೆಸ್ಟ್ ವೇದಲ್ಲಿ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಇದು ತಂದ್ಕೊಡುತ್ತೆ. ಅಂಡ್ ಕೊನೆಯದಾಗಿ ಬರ್ತಕ್ಕಂಥ
ಇರುವಂತಹದ್ದು ಬಾಂಡ್ಸ್ಗಳಲ್ಲೇ ಇನ್ವೆಸ್ಟ್ ಆಗುತ್ತೆ. ಡೈನಮಿಕ್ ಬಾಂಡ್ ಫಂಡ್ಸ್ ಅಂತ ಕರೀತಾರೆ. ವೆರಿ ಸ್ಪೆಷಲ್ ಕ್ಯಾಟಗರಿ ಇದು. ಬೇಸಿಕಲಿ ಇಂಟ್ರೆಸ್ಟ್ ರೇಟ್ಸ್ ಇರ್ಬೋದು, ಹಾಗೆ ಎಕನಾಮಿಕ್ ಸಿಚುವೇಶನ್ಸ್ಗಳ ಬೇಸಿಸಲ್ಲಿ ಇಂಟ್ರೆಸ್ಟ್ ರೇಟ್ಸ್ಗಳು ಬದಲಾಗ್ತಾ ಇರುತ್ತೆ. ಸೊ ಇದನ್ನ ಇನಿಷಿಯಲಿ ನಾವು ಮಾತಾಡಿದ್ವಿ. ಇದಕ್ಕೆ ಅನುಗುಣವಾಗಿ ಬಾಂಡ್ಸ್ ರೇಟ್ಗಳು ಕೂಡ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಇಲ್ಲಪ್ಪ ನನ್ನ ಕಾರ್ಪೊರೇಟ್ ಬಾಂಡು, ಗೌರ್ಮೆಂಟ್ ಬಾಂಡು ಅಥವಾ ಈ ಒಂದು ಇಂಟ್ರೆಸ್ಟ್ ರೇಟ್ ಎಲ್ಲ ಕನ್ಫ್ಯೂಷನ್ ಇದೆ, ನನಗೆ ಡೈನಮಿಕಲಿ ನನ್ನ ಅಮೌಂಟ್ ಮ್ಯಾನೇಜ್ ಆಗಬೇಕು ಅಂತಕ್ಕಂಥವ್ರಿಗೆ ಡೈನಮಿಕ್ ಬಾಂಡ್ ಫಂಡ್ಸ್ ಏನಿದೆಯೋ ಬಹಳ ಸೂಟಬಲ್ ಆಗುತ್ತೆ. ಬೇಸಿಕಲಿ ಹೆಸರು ಹೇಳೋ ಪ್ರಕಾರನೇ ಮಾರ್ಕೆಟಿನ ಅನುಗುಣವಾಗಿ ಡೈನಮಿಕಲಿ ಬಾಂಡ್ಸ್ಗಳನ್ನು ಬದಲಾಯಿಸ್ತಾ ಇರ್ತಾರೆ. ನೀವು ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಆ ಡೈನಮಿಸಮ್ ಏನಿದೆಯೋ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ಬರುತ್ತೆ ಬಾಂಡ್ಸಿನ ಅನುಗುಣವಾಗಿ. ಒನ್ ಆಫ್ ದ ಲಾರ್ಜೆಸ್ಟ್ AUM ಅನ್ನ ಮ್ಯಾನೇಜ್ ಮಾಡ್ತಾ ಇರತಕ್ಕಂತಹ ಡೈನಮಿಕ್ ಬಾಂಡ್ಸ್ ಫಂಡ್ ಬಂದು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವೇ ಖುದ್ದಾಗಿ ಇದನ್ನೊಂಥರ ಹೋಮ್ ವರ್ಕ್ ತರ ತಗೊಳ್ಳಿ, ಖುದ್ದಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಒಂದು ಮ್ಯೂಚುವಲ್ ಫಂಡ್ ರಿವ್ಯೂ ಕ್ಯಾಟಗರಿಲಿ ಇದ್ರ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋನ ಡೆಫಿನೆಟ್ಲಿ ನಾವು ಮಾಡಕ್ ಹೋಗ್ತಾ ಇದೀವಿ. ಇವಾಗ ಬರ್ತಕ್ಕಂಥದ್ದು ಬಾಂಡ್ಸ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಸರ್, ರಿಸ್ಕ್ ಕಡಿಮೆ ಇರುತ್ತೆ, ರಿವಾರ್ಡ್ ಜಾಸ್ತಿ ಬರುತ್ತೆ, ಎಲ್ಲ ಕರೆಕ್ಟ್, ಬಟ್ ಇದರಲ್ಲಿ ಏನು ರಿಸ್ಕೇ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಬಂದ್ವಿ ಅಂತ ಅಂದ್ರೆ ಡೆಫಿನೆಟ್ಲಿ ರಿಸ್ಕ್ಗಳು ಇದೆ. ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಅಲ್ಲೂ ಕೂಡ ರಿಸ್ಕ್ ಇದ್ದೇ ಇರುತ್ತೆ. ಇದರಲ್ಲಿ ಬರ್ತಕ್ಕಂತಹ ಒನ್ ಆಫ್ ದ ಮೇನ್ ರಿಸ್ಕ್ಸ್ ಬಂದು ಇಂಟ್ರೆಸ್ಟ್ ರೇಟ್ ರಿಸ್ಕ್. ನಾನು ಆಲ್ರೆಡಿ ಹೇಳಿದೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಾಂಡಿನ ಬೆಲೆ ಇನ್ಕ್ರೀಸ್ ಆಗುತ್ತೆ, ಇಂಟ್ರೆಸ್ಟ್ ರೇಟ್ಸ್ಗಳು ಇನ್ಕ್ರೀಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಾಂಡ್ಸಿನ ಬೆಲೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇಂಟ್ರೆಸ್ಟ್ ರೇಟ್ ಅನ್ನ ನಾವು ಗಮನಕ್ಕೆ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ತುಂಬಾ ಕಡಿಮೆ ಇಂಟ್ರೆಸ್ಟ್ ರೇಟ್ಸ್ಗಳಿದೆ, ಈಗ 4%, 5%ಗೆಲ್ಲ ಬಂದ್ಬಿಟ್ಟಿದೆ ಇಂಟ್ರೆಸ್ಟ್ ರೇಟ್ಸ್ಗಳು, ರೆಪೋ ರೇಟ್ಗಳಿದೆ ಅಂತಂದ್ರೆ ಆ ಸಂದರ್ಭದಲ್ಲಿ ಬಾಂಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಒಂದು ಐದರ್ ಅದು ಪರ್ಫಾರ್ಮ್ ಆಗಲ್ಲ ಜಾಸ್ತಿ, ಅಥವಾ ಉಲ್ಟಾ ಕೂಡ ಹೋಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸ್ಟಾಕ್ ಮಾರ್ಕೆಟ್ನಷ್ಟು ರಿಸ್ಕ್ ಇರಲ್ಲ, ಬಟ್ ರಿಸ್ಕ್ ಅಂತೂ ಇದ್ದೇ ಇರುತ್ತೆ, ಅಥವಾ ಸ್ಟಾಗ್ನೆಂಟ್ ಆಗಿ ಉಳ್ಕೊಳ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಎರಡನೇದು ಕ್ರೆಡಿಟ್ ರಿಸ್ಕ್. ಆಬ್ವಿಯಸ್ಲಿ ಈಗ ತಗೊಂಡಿರ್ತಕ್ಕಂಥವ್ರು ಕೈ ಎತ್ಕೊಂಡ್ಬಿಟ್ರೆ ಏನ್ ಮಾಡೋದು, ಆ ರೀತಿಯಂತ ಸಂದರ್ಭದಲ್ಲೂ ಕೂಡ ಒಂದು ರಿಸ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ತುಂಬಾ ಸೇಫ್ ವೇದಲ್ಲಿ ನೀವು ಹಣವನ್ನ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥ ಇಂಟೆನ್ಷನ್ ನಿಮಗಿದೆ ಅಂತಂದ್ರೆ ಗವರ್ಮೆಂಟ್ ಬಾಂಡ್ಸ್ ಅಥವಾ ಡೈನಮಿಕ್ ಬಾಂಡ್ ಫಂಡ್ಸ್ ಗಳನ್ನ ಪ್ರಯಾರಿಟಿ ಆಗಿ ಇಟ್ಕೊಳ್ತಕ್ಕಂಥದ್ದು ಸೂಕ್ತ. ಅಂಡ್ ಕಾರ್ಪೊರೇಟ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು, ಬಟ್ ಪೋರ್ಷನ್ ನೀವು ಕಡಿಮೆ ಮಾಡಿ ಇಟ್ಕೊಂಡ್ರೆ ನಿಮಗೆ ಆಬ್ವಿಯಸ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅದರಲ್ಲಿ, ಹಾಗೆ ರಿವಾರ್ಡ್ ಕೂಡ ಜಾಸ್ತಿ ಸಿಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಇಟ್ಸ್ ಅ ಗೇಮ್ ಆಫ್ ರಿಸ್ಕ್ ಅಂಡ್ ರಿವಾರ್ಡ್. ಇದನ್ನ ಬಿಟ್ಟರೆ ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳ್ಕೊಂಡು ಮುಂಚೆ ಆದ್ರೆ ಸ್ವಲ್ಪ ವರಿ ಮಾಡ್ಕೋಬಹುದಾಯ್ತು ಇದ್ರ ಬಗ್ಗೆ. ಇವತ್ತಿನ ಕಾಲಕ್ಕೆ ಅಷ್ಟೊಂದು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಈ ಫಾರ್ ಎಕ್ಸಾಂಪಲ್ ನಾನು ಬಾಂಡ್ ಪೇಪರ್ ತಗೊಂಡಿದ್ದೀನಿ, ಆ ಬಾಂಡ್ ಪೇಪರ್ಗೆ ಒಂದು ವ್ಯಾಲಿಡಿಟಿ ಇರುತ್ತೆ, 2 ವರ್ಷದ ಬಾಂಡ್ ಅನ್ನು ನಾನು ತಗೊಂಡಿದ್ದೀನಿ ಅಂತ ಅನ್ಕೊಳ್ಳೋಣ. ಸೊ ಅದನ್ನ ನನಗೀಗ ಎಕ್ಸಿಟ್ ಆಗಬೇಕು, ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ಆ ಬಾಂಡ್ ಅನ್ನ ನನ್ನ ಕಡೆಯಿಂದ ಇನ್ನೊಬ್ರು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ರೆಡಿ ಇರಬೇಕು ಹಣವನ್ನ ಕೊಟ್ಟು. ಸಪೋಸ್ ಯಾರು ಇಲ್ವೇ ಇಲ್ಲ ಅದು ಅಂತಂದ್ರೆ 2 ವರ್ಷ ವೇಟ್ ಮಾಡಬೇಕಾಗುತ್ತೆ ನಾನು. ಸೊ ಲಿಕ್ವಿಡಿಟಿ ಅಂತಕ್ಕಂಥದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಆಪ್ಷನ್ಸ್ ಆಗುತ್ತೆ ಕನ್ಸಿಡರ್ ಮಾಡೋಕೆ ನಮ್ಮ ಮುಂಚೆ ಬಾಂಡ್ಸ್ ಇನ್ವೆಸ್ಟಿಂಗ್ ಅನ್ನ. ಸೊ ಹಾಗಾಗಿ either ಮ್ಯೂಚುವಲ್ ಫಂಡ್ಸ್ ಅಥವಾ ಕಾರ್ಪೊರೇಟ್ ಬಾಂಡ್ಸ್ಗಳು ಅಥವಾ ವಿಂಟ್ ವೆಲ್ತ್ ನಾನು ಇನ್ಫಾರ್ಮ್ ಮಾಡೋದು, ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ಲಿಕ್ವಿಡಿಟಿಗೆ ಕೊರತೆ ಇರಲ್ಲ, ಅವು ಲಿಸ್ಟೆಡ್ ಬಾಂಡ್ಸ್ಗಳಾಗಿರುತ್ತೆ. ಸೊ ಆದಷ್ಟು ಲಿಸ್ಟೆಡ್ ಬಾಂಡ್ಸ್ಗಳೇನಿದೆಯೋ ಹೈಯೆಸ್ಟ್ ಟ್ರೇಡೆಡ್ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಲಿಕ್ವಿಡಿಟಿನ ಗಮನಕ್ಕೆ ಇಟ್ಕೊಳ್ತೀವಿ. ಈಗ 2 ವರ್ಷ 3 ವರ್ಷ ನಾನು ವೇಟ್ ಮಾಡೋಕೆ ರೆಡಿ ಇಲ್ಲಪ್ಪ, ಶಾರ್ಟ್ ಟರ್ಮ್ ಹಣವನ್ನು ಪಾರ್ಕ್ ಮಾಡಬೇಕು, ಲಿಕ್ವಿಡಿಟಿ ಇಸ್ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಬಿಟ್ಟರೆ ಅಡ್ವಾಂಟೇಜಸ್ ನಾವು ನೋಡ್ತೀವಿ ಅಂತಂದ್ರೆ ಆಬ್ವಿಯಸ್ಲಿ ತುಂಬಾ ಅಡ್ವಾಂಟೇಜಸ್ಗಳು ಇದರಲ್ಲಿ ನಮಗಿದೆ. ಒಂದು, ನಮ್ಮ ಹಣವನ್ನ ಫಿಕ್ಸೆಡ್ ವೇದಲ್ಲಿ ಅಥವಾ ಒಂದು ರಿಸ್ಕ್ ಅನ್ನ ಕಡಿಮೆ ಇಟ್ಕೊಂಡು ಫಿಕ್ಸೆಡ್ ರಿಟರ್ನ್ ಜನರೇಟ್ ಮಾಡಬಹುದು. ರೆಗ್ಯುಲರ್ ಇನ್ಕಮ್ ನಮ್ಮ ಇನ್ವೆಸ್ಟ್ಮೆಂಟ್ ಇಂದ ನಾವು ಪಡಿಬಹುದು. ಈ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳಲ್ಲಿ ಕಾಲಕಾಲಕ್ಕೆ ಇಂಟ್ರೆಸ್ಟ್ ರೇಟ್ಸ್ ಗಳು ಸಿಗ್ತಾ ಇರುತ್ತೆ ನಮಗೆ. ಕಡಿಮೆ ರಿಸ್ಕ್ ಇರುತ್ತೆ, ಅಥವಾ ವಾಲಟಿಲಿಟಿ ಏರುಪೇರಿನ ಗತಿಗಳು ಸ್ಟಾಕ್ ಮಾರ್ಕೆಟ್ ಗೆ ಕಂಪೇರ್ ಮಾಡಿದ್ರೆ, ಗೋಲ್ಡ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕಡಿಮೆ ಇರುತ್ತೆ. ಡೈವರ್ಸಿಫಿಕೇಶನ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಎಲ್ಲ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡೋದಲ್ಲ, ಮಲ್ಟಿಪಲ್ ವೇರಿಯೇಷನ್ಸ್ ಗಳಲ್ಲಿ ನಾವು ತಗೊಳ್ತೀವಿ ಅಂತಂದ್ರೆ ಸೇಫ್ ವೇದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂತಹ ಒಂದು ಪೋರ್ಷನ್ ಏನಿದೆಯೋ ಈ ಪೋರ್ಷನ್ ನೀವು ಇದಕ್ಕೆ ಕನ್ಸಿಡರ್ ಮಾಡಬಹುದು. ಡೈವರ್ಸಿಫಿಕೇಶನ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಯಾರ ಹತ್ರ ಲಾರ್ಜ್ ಸಮ್ ಅಮೌಂಟ್ ಇದೆ, ಎಮರ್ಜೆನ್ಸಿ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಶಾರ್ಟ್ ಟರ್ಮ್ ಅಲ್ಲಿ ಒಂದ್ ಕಡೆ ಹಣವನ್ನು ಎತ್ತಿಡಬೇಕು, ಈ ರೀತಿಯಾದಂತಹ ಒಂದು ಇಂಟೆನ್ಷನ್ ನಿಮಗಿದೆ ಅಂತಂದ್ರೆ ಡೆಫಿನೆಟ್ಲಿ ಬಾಂಡ್ಸ್ ಇನ್ವೆಸ್ಟಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ವೇಸ್ ಇನ್ ಮಾರ್ಕೆಟ್. ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದ್ರೆ ಇದ್ರ ಬಗ್ಗೆ ಸುಮಾರು ಮಾಹಿತಿಗಳನ್ನ ಇಲ್ಲಿವರೆಗೂ ಚರ್ಚೆ ಮಾಡಿದೀವಿ. ಏನಾದರೂ ಪ್ರಶ್ನೆಗಳು ನಿಮ್ಗೆ ಇದ್ರ ಬಗ್ಗೆ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಲೈಕ್ ಸ್ಟಾಕ್ ಮಾರ್ಕೆಟ್, ಡೆಟ್ ಸೆಕ್ಯೂರಿಟೀಸ್ ಗಳಲ್ಲೂ ಕೂಡ ರಿಸ್ಕ್ ಇದ್ದೇ ಇರುತ್ತೆ. ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತ. ಇದ್ರ ಬಗ್ಗೆ ಕಾಲಕಾಲಕ್ಕೆ ಮಾರ್ಕೆಟ್ ಅನ್ನ ಮಾನಿಟರ್ ಮಾಡ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಹಾಗಾಗಿ ರಿಸ್ಕ್ ಫ್ರೀ ಅಂತ ನಾನು ಹೇಳ್ತಾ ಇಲ್ಲ, ರಿಸ್ಕ್ ಇದ್ದೇ ಇರುತ್ತೆ, ಬಟ್ ಕಂಪೇರಿಂಗ್ ಟು ಅದರ್ ಆಪ್ಷನ್ಸ್ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಬಾಂಡ್ಸ್ ಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ಐ ಹೋಪ್ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿತಾನೆ ಇರಲಿ. ಬೆಳೆದಿರೋ ಅಮೌಂಟ್ ಅನ್ನ ಈ ರೀತಿಯಾದಂತಹ ಡೆಟ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಸೇಫ್ ರಿಟರ್ನ್ ಜನರೇಟ್ ಮಾಡಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investments in debt securities, municipal debt securities, securitized debt instruments are subject to risks, including delay and/or default in payment. Read all the offer-related documents carefully.